ಹಲೋ, ಐ ಆಮ್ ಖುಷಿ ಫ್ರಮ್ scoringtarget.com. ಹಿಂದಿನ ವಿಡಿಯೋಲಿ ನಾವು ಮಾತೃಭೂಮಿ ಕವಿತೆಯ ಸಾರಾಂಶವನ್ನು ನೋಡಿದ್ದೇವೆ. ಅದು ನಿಮಗೆ ನೋಡಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ನಿಮಗೆ ನೋಡಬಹುದು ನೀವು. ಇವತ್ತು ನಾವು ಮಾತೃಭೂಮಿ ಕವಿತೆಯ ಕ್ವಶನ್ ಆನ್ಸರ್ ನೋಡೋಣ. एक वाक्य में उत्तर लिखिए. ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯೋದಿದೆ. ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೇ. ಭಗವತಿ ಚರಣ್ ವರ್ಮಾ ಅವರು ಯಾರಿಗೆ ಪ್ರಣಾಮ್ ಮಾಡ್ತಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಅದರ ಆನ್ಸರ್ ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ. ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ. ಭಗವತಿ ಚರಣ್ ವರ್ಮಾ ಅವರು ಮಾತೃಭೂಮಿಗೆ ಪ್ರಣಾಮ್ ಮಾಡುತ್ತಿದ್ದಾರೆ. ಹಾಗೆ ಎರಡನೇ ಕ್ವಶನ್ ಬಂದ್ಬಿಟ್ಟು ಭಾರತ್ ಮಾ ಕೆ ಹಾತ್ ಮೇ ಕ್ಯಾ ಹೇ. ಭಾರತ್ ಮಾ ಕೆ ಹಾತ್ ಮೇ ನ್ಯಾಯ ಪತಾಕ ಔರ್ ದೂಸರೆ ಹಾತ್ ಮೇ ಜ್ಞಾನ ದೀಪ ಹೇ. ಭಾರತ್ ಮಾ ಅವರ ಕೈಯಲ್ಲಿ ಒಂದು ಕೈಯಲ್ಲಿ ನ್ಯಾಯ ಪತಾಕ ಇದೆ, ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪ ಇದೆ. ಆಜ್ ಮಾ ಕೆ ಸಾಥ್ ಕೌನ್ ಹೇ. ಮೂರನೇ ಕ್ವಶನ್, ಅದರ ಆನ್ಸರ್ ಬಂದ್ಬಿಟ್ಟು ಆಜ್ ಮಾ ಕೆ ಸಾಥ್ ಕೋಟಿ ಕೋಟಿ ಲೋಗ್ ಹೇ. ಇವತ್ತು ತಾಯಿಯ ಜೊತೆ ಕೋಟಿ ಕೋಟಿ ಜನರಿದ್ದಾರೆ. ಸಭಿ ಔರ್ ಕ್ಯಾ ಗುಂಜ್ ಉಠಾ ಹೇ. ಎಲ್ಲ ಕಡೆ ಯಾವ ಪ್ರತಿಧ್ವನಿ ಕೇಳಿಸ್ತಾ ಇದೆ ಅಂತ ಕ್ವಶನ್ ಇದೆ. ಇದರ ಆನ್ಸರ್ ಸಭಿ ಔರ್ ಜೈ ಹಿಂದ್ ನಾದ್ ಗುಂಜ್ ಉಠಾ ಹೇ. ಎಲ್ಲ ಕಡೆಗೂ ಜೈ ಹಿಂದ್ ಎಂಬ ಪ್ರತಿಧ್ವನಿ ಕೇಳಿಸಿ ಬರ್ತಾ ಇದೆ. ಐದನೇ ಕ್ವಶನ್, ಭಾರತ್ ಮಾ ಕೆ ಖೇತ್ कैसे हैं. भारत के खेत कैसे हैं. भारत के खेत हरे भरे और सुहाने हैं. ಭಾರತದ ಭೂಮಿಗಳು ಹೇಗಿವೆ ಅಂತ ಕೇಳಿದ್ದಾರೆ. ಭಾರತದ ಭೂಮಿಗಳು ಹರೆ ಭರೆ ಹಾಗೂ ಸುಹಾನೆ ಆಗಿವೆ. आठवें क्वेश्चन, भारत भूमि के अंदर क्या क्या भरा हुआ है. भारत भूमि के अंदर ಖನಿಜೋं का व्यापक धन भरा हुआ है. ಭಾರತ ಭೂಮಿಯಲ್ಲಿ ಏನೇನು ತುಂಬಿಕೊಂಡಿದೆ ಅಂತ ಕ್ವಶನ್ ಇದೆ. ಭಾರತ ಭೂಮಿಯ ಒಳಗೆ ಖನಿಜದ ವ್ಯಾಪಕವಾದ ಸಂಪತ್ತಿ ತುಂಬಿಕೊಂಡಿದೆ. ಏಳನೇ ಕ್ವಶನ್, ಸುಖ ಸಂಪತ್ತಿ ಧನ್ ಧಾಮ್ ಕೋ ಮಾ ಕೈಸೆ ಬಾಟ್ ರಹಿ ಹೇ. ಸುಖ ಸಂಪತ್ತಿ ಮತ್ತು ಧಾಮ್ ಅಂದರೆ ಆಶ್ರಮ. ತಾಯಿ ಹೇಗೆ ಎಲ್ಲರಿಗೂ ಹಂಚ್ತಿದ್ದಾಳೆ ಅಂತ ಕೇಳಿದ್ದಾರೆ. ಸುಖ ಸಂಪತ್ತಿ ಧನ್ ಧಾಮ್ ಕೋ ಮಾ ಮುಕ್ತ ಹಸ್ತ ಸೆ ಬಾಟ್ ರಹಿ ಹೇ. ಸುಖ ಸಂಪತ್ತಿ ಧನ್ ಧಾಮ್ ಇವೆಲ್ಲ ನಮಗೆ ತಾಯಿ ಮುಕ್ತ ಹಸ್ತೆಯಿಂದ ನೀಡುತ್ತಿದ್ದಾಳೆ. ಮುಂದಿನ ಕ್ವಶನ್, जगत के रूप को बदलने के लिए ಕವಿ ಕಿಸಸೆ ನಿವೇದನ ಕರ್ ರಹೆ ಹೇ. ಜಗತ್ತಿನ ರೂಪ ಬದಲಿಸಲು ಕವಿ ಯಾರಿಗೆ ನಿವೇದನ ಮಾಡುತ್ತಿದ್ದಾರೆ ಅಂತ ಪ್ರಶ್ನೆ ಇದೆ. जगत के रूप को बदलने के लिए ಕವಿ ಮಾ ಸೆ ನಿವೇದನ ಕರ್ತೆ ಹೇ. ಜಗತ್ತಿನ ರೂಪ ಬದಲಿಸು ತಾಯಿ ಎಂದು ಕವಿಯವರು ತಾಯಿಯನ್ನು ಬೇಡಿಕೊಳ್ಳುತ್ತಾ ಇದ್ದಾರೆ. जय हिंद का नाद कहाँ कहाँ पर गुंजना चाहिए. जय हिंद का नाद ಎಲ್ಲಿ ಎಲ್ಲಿ ಕೇಳಿಸ್ಬರಬೇಕು, ಪ್ರತಿಧ್ವನಿ ಆಗಬೇಕು ಅಂತ ಕ್ವಶನ್ ಇದೆ. जय हिंद का नाद सफल नगर और ग्राम में गुंजना चाहिए. जय हिंद का नाद सफल नगर और ग्राम में गुंजना चाहिए. ಪ್ರತಿಯೊಂದು ನಗರದಲ್ಲಿ ಗ್ರಾಮದಲ್ಲಿ ಪ್ರತಿಧ್ವನಿ ಕೇಳಿಸ್ಬರ್ಬೇಕಂತ ಆನ್ಸರ್ ಇದೆ. ಮುಂದೆ 2-3 ವಾಕ್ಯೋं में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಅಂದಿದ್ದಾರೆ. ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ का वर्णन कीजिए. ಭಾರತ್ ಮಾತೆಯ ಪ್ರಕೃತಿ ಸೌಂದರ್ಯ ಬಗ್ಗೆ ವರ್ಣನೆ ಮಾಡಲು ಹೇಳಿದ್ದಾರೆ. ವರ್ಣನೆ ಮಾಡುವುದಿದ್ದರೆ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಬರಿಬೇಕದನ್ನು. ಆನ್ಸರ್,
मातृभूमि के खेत हरे भरे और सुंदर हैं. ಮಾತೃಭೂಮಿಯ ಫಲವತ್ತ ಅಂದರೆ ಮಾತೃಭೂಮಿಯ ಹೊಲಗಳು ಹರೆ ಭರೆ ಹಚ್ಚ ಹಸಿರಾಗಿ ಹಾಗೂ ಸುಂದರವಾಗಿವೆ. यहाँ के वन उपवन फल फूलों से सुशोभित है. ಇಲ್ಲಿಯ ವನ ಉಪವನಗಳು ಹಣ್ಣು ಹೂಗಳು ಇದರಿಂದ ಭೂಮಿಗಳು ಸುಶೋಭಿತ ಅಂದರೆ ಸುಂದರವಾಗಿದೆ. इस धरती में खनिजों का व्यापक धन भरा हुआ है जिसे भारत माता अपने मुक्त हाथों से बांट रही है. ಈ ಭೂಮಿಯಲ್ಲಿ ಖನಿಜದ ವ್ಯಾಪಕ ಸಂಪತ್ತಿದೆ. ಅದು ತಾಯಿ ತನ್ನ ಭಕ್ತರನ್ನು ಮುಕ್ತ ಹಸ್ತೆಯಿಂದ ಕೊಡುತ್ತಿದ್ದಾಳೆ ಅಂತ ಈ ಥರ ವರ್ಣನೆ ಮಾಡಬೇಕು. ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೇ. ಮಾತೃಭೂಮಿಯ ಸ್ವರೂಪ ಹೇಗಿದೆ ಅಂತ ಕೇಳಿದ್ದಾರೆ. मातृभूमि में हरे भरे खेत और फल फूलों से भरे चन और बाग हैं और यहाँ पर खनिजों का व्यापक धन है. ಮಾತೃಭೂಮಿ में ಹರೆ ಭರೆ ಖೇತ್ ಹಚ್ಚು ಹಸಿರಾದ ಹೊಲಗಳು ಹಾಗೂ ಹಣ್ಣು ಹಂಪಲುಗಳಿಂದ ಹೊಲ ಮತ್ತು ಬಾಗಗಳನ್ನು ಖನಿಜೋं का व्यापक धनದಿಂದ ಕೂಡಿದೆ. यहाँ पर सुख संपत्ति है. इस प्रकार मातृभूमि का स्वरूप सुशोभित है. ಇಲ್ಲಿ ಸುಖ ಸಂಪತ್ತಿ ಹಾಗೆ ಶಾಂತಿ ಕೂಡ ಇದೆ. ಅದಕ್ಕೆ ಸುಶೋಭಿತ ಹೀಗಾಗಿದೆ ಅಂತ ಹೇಳಿದ್ದಾರೆ. कवि भगवती चरण वर्मा के अनुसार मातृभूमि की विशेषता क्या क्या है. ಮಾತೃಭೂಮಿ ತಾಯಿಯ ವಿಶೇಷತೆ ಏನೇನಿದೆ ಅಂತ ಕೇಳಿದ್ದಾರೆ. मातृभूमि की गोद में गांधी बुद्ध और राम जैसे महान व्यक्ति सोए हैं. ಮಾತೃಭೂಮಿ ತಾಯಿಯ ಗೋದದಲ್ಲಿ ಗಾಂಧಿ ಬುದ್ಧ और ರಾಮ ಜैसे ಮಹಾನ್ ವ್ಯಕ್ತಿ ಸೋಹೆ ಅಂದರೆ ಅಮರರಾಗಿದ್ದಾರೆ. ಮಾತೃಭೂಮಿಯ ಮಡಿಲಲ್ಲಿ ಬುದ್ಧ ರಾಮ ಗಾಂಧಿ ಇವರು ಮಹಾನ್ ವ್ಯಕ್ತಿಗಳು ಇನ್ನೂ ಕೂಡ ಅಮರರಾಗಿದ್ದಾರೆ. यहाँ के खेत हरे भरे और सुहाने हैं. वन उपवन फल फूलों से सुशोभित मातृभूमि के अंदर खनिज संपत्ति की व्यापकता है. यहाँ के खेत हरे भरे और सुहाने हैं. ಇಲ್ಲಿಯ ಹೊಲಗಳು ಹಚ್ಚು ಹಸಿರಾಗಿದೆ. ವನ ಉಪವನದಲ್ಲಿ ಹಣ್ಣು ಕಾಯಿಗಳು ಕಾಣಿಸ್ತಿವೆ. मातृभूमि के अंदर खनिजों का व्यापक संपत्ति की व्यापकता है. मातृभूमि कविता में प्राकृतिक समृद्धि का वर्णन किस प्रकार किया गया है. हमारी मातृभूमि में दूर दूर तक सुहावने खेत हरियाली से भरे हुए हैं. ನಮ್ಮ ಮಾತೃಭೂಮಿಯಲ್ಲಿ ದೂರ ದೂರ ತನ ಹೊಲಗಳಲ್ಲಿ ಹರಿಯಾಲಿ ಹಚ್ಚು ಹಸಿರು ತುಂಬಿದೆ. सुंदर सुंदर फूलों और फलों से मातृभूमि के वन उपवन भरे हैं. साथ ही यहाँ व्यापक रूप में खनिज संपदा भी है. मातृभूमि खुले हाथों से देशवासियों को अपनी अपार संपत्ति प्रदान कर रही है. सुंदर सुंदर फूलों और फलों से मातृभूमि के वन उपवन भरे हुए हैं. साथ ही यहाँ ವ್ಯಾಪಕ ರೂಪ में ಖನಿಜ ಸಂಪದ भी है. ಇಲ್ಲಿ ವ್ಯಾಪಕ ರೂಪದಲ್ಲಿ ಖನಿಜ ಸಂಪತ್ತುಗಳು ಕೂಡ ಇವೆ. मातृभूमि खुले हाथों से देशवासियों को अपनी अपार संपत्ति प्रदान कर रही है. मातृभूमि ताई खुले हाथों से ತಮ್ಮ ದೇಶಭಕ್ತಿಯವರಿಗೆ ದೇಶವಾಸಿಗಳಿಗೆ ಸಂಪತ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಅನುರೂಪತಾ ಈಗ ಅನುರೂಪತೆ ನೋಡೋಣ. ವಸಿಯತ್ ಇದು ಭಗವತಿ ಚರಣ್ ವರ್ಮಾ ಅವರು ಬರೆದಿದ್ದ ನಾಟಕ ಇದೆ. ಚಿತ್ರಲೇಖ ಇದು ಏನಿದೆ ಅಂತ ನಮಗೆ ಬರೆಯಲು ಹೇಳಿದ್ದಾರೆ. ಚಿತ್ರಲೇಖ ಇದು ಉಪನ್ಯಾಸ ಇದೆ ಭಗವತಿ ಚರಣ್ ವರ್ಮಾ ಅವರು ಬರೆದಿದ್ದು. ಶತ ಇದು ದ್ವಿರುಕ್ತಿ ಶಬ್ದ ಇದೆ. ಹರೆ ಬರೆ ಇದು ಯುಗ್ಮ ಶಬ್ದ ಇದೆ.
ಬಾಯೆ ಹಾತ್ ಮೇ ನ್ಯಾಯ ಪತಾಕ. ಭಾರತ ತಾಯಿಯ ಕೈಯಲ್ಲಿ ಒಂದು ಕೈಯಲ್ಲಿ ನ್ಯಾಯ ಪತಾಕ ಇದೆ. ದಾಹಿನೆ ಹಾತ್ ಮೇ ಜ್ಞಾನದೀಪ ಹೇ. ಇನ್ನೊಂದು ಕೈಯಲ್ಲಿ ಜ್ಞಾನದೀಪ ಇದೆ. ಹಸ್ತ ಅಂದರೆ ಹಾತ್, ಪತಾಕ ಅಂದರೆ ಧ್ವಜ, ಹಾಗೆ ಝಂಡಾನು ಬರುತ್ತೆ. ಮುಂದಿನ ಕ್ವಶನ್, दोनों खंडों के जोड़कर लिखिए. तेरे ऊर में शायित. ಇದರ आंसर तेरे ऊर में शायित गांधी बुद्ध और राम. फल फूलों से युक्त वन उपवन. एक हाथ में न्याय पताका. कोटि कोटि हम आज साथ में. मातृभू शत शतवार प्रणाम. मुंदिन क्वेश्चन, रिक्त स्थानों की पूर्ति कीजिए. कवि मातृभूमि को डैश डैश बार प्रणाम कर रहे हैं. ಇದು ನಮ್ಮ ಕವಿತೆಯ ಸ್ಟಾರ್ಟಿಂಗೇ ಇದೆ, ಫಸ್ಟಲ್ಲೇ ಇದೆ. कवि मातृभूमि को शत शत बार प्रणाम कर रहे हैं. भारत माँ के ऊर में गांधी बुद्ध और राम डैश डैश है, शायित थे. ಇದರ ಆನ್ಸರ್ ಶಾಯಿತ್ ಬರುತ್ತೆ. भारत माँ के ऊर में गांधी बुद्ध और राम शायित थे. वन उपवन डैश डैश से युक्त है. वन उपवन फल फूलों से युक्त है. डैश डैश हस्त से मातृभूमि सुख संपत्ति बांट रही है. मुक्त हस्त से मातृभूमि सुख संपत्ति बांट रही है. सभी और डैश डैश का नाद गुंज उठे. जय हिंद का नाद गुंज उठे. ಭಾವಾರ್ಥ ಲಿಖಿಯೇ. ಒಂದು ಪದ್ಯದ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರ ಭಾವಾರ್ಥ ಬರೆಯುವುದಿದೆ. एक हाथ में न्याय पताका, ज्ञान दीप दूसरे हाथ में. जग का रूप बदल दे हे माँ, कोटि कोटि हम आज साथ में. पुंज उठे जय हिंद नाद से, सकल नगर और ग्राम मातृभू शत शतवार प्रणाम. इधर आंसर, भारत माँ के एक हाथ में न्याय पताका और है तो दूसरे हाथ में ज्ञान की दीप या ज्योति है. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕ, ನ್ಯಾಯದ ಧ್ವಜ ಇದ್ದರೆ ಇನ್ನೊಂದು ಕೈಯಲ್ಲಿ दीप ज्योति ಇದೆ. कवि जग का रूप बदलने के लिए भारत माँ से कह रहे हैं. भारत माँ के साथ आज हम कोटि कोटि भारतवासी हैं. जय हिंद का नाद सकल नगर और ग्राम में गूंज उठा है. इस प्रकार कवि मातृभूमि को शत शत प्रणाम करता है. ಪದ್ಯ ಭಾಗ ಪೂರ್ಣ कीजिए. ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ, ಅದನ್ನು ಪೂರ್ಣ ಮಾಡೋದಿದೆ. हरे भरे हैं खेत सुहाने, फल फूलों से युक्त वन उपवन. तेरे अंदर भरा हुआ है खनिजों का कितना व्यापक धन. मुक्त हस्त तू बांट रही है सुख संपत्ति धन धाम. ಮಾತೃಭೂ ಶತ ಶತವಾರ್ ಪ್ರಣಾಮ್. ಇಲ್ಲಿಗೆ ಈ ಕವಿತೆಯ ಕ್ವಶನ್ ಆನ್ಸರ್ ಮುಗಿದಿದೆ. ನಿಮಗೆ ಈ PDF ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.